ಅವರನ್ನು ವಿಚಾರಿಸಿಕೊಳ್ಳೋಣ. ಕನ್ಯಾ ಸಾರಥಿ, ನಿಮ್ಮಿಷ್ಟದಂತಾಗಲಿ ಮನೆ. ದಾರಾಗಿರಬಹುದು. ಯಾರೋ ಏನಪ್ಪ ಎಲ್ಲ ಸಾರಥಿಯ ದೇವ ಇವಳ ನೋಡಿದ ಕ್ಷಣಕ್ಕೆ ದಿಕ್ಕಾನ ಉಂಟಾಯ್ತಲ್ಲ. ಇವಳೆಂದು ಭೂಮಿಗಿಳಿದ ಸತಿದೇವಿಯು ಸಾಕ್ಷಾತ್ ವಿದ್ಯೆ ದೇವತೆಯು ಗರಡವ ಆನೆಂಡತಿ ಗೋವಿಂದು ಅಥವಾ ಪರಶಿವನ ಅರ್ಧಾಂಗಿಯಾದ ಪಾರ್ವತಿಯು ಎಲ್ಲ ಸಾರಥಿಯ ಭೂಪತಿ. ಇವಳೇನು ದೇವದಾನ ಶ್ರೇಗಳು ಕಿನ್ನೂರು ಕಿಂಪುರುಷ ಗಂಧರ್ವರು ಅಪ್ಸರಿಯು ನಾಡಕನ್ನೆಯು ಸಾಕ್ಷಾತ್ ವನಾ ದೇವತೆಯು ಎಲ್ಲ ಸಾರಥಿಯ ದೇವ ಚಿತ್ತ ಬಿಟ್ಟು ಕೇಳು. ಸಾರಥ್ಯ ಭೂಪತಿ. ಸಾರಥ್ಯ ದೇವ ಚಿತ್ತ ಬಿಟ್ಟು ಕೇಳ. ಇವಳೇನು ಮಿತ್ರ ಚೇತಿಯೋ ಪುಂಡರಿಕಾಕಿಯೋ ಮಾಲಿನಿಯೋ ಸಾಕ್ಷಾತ್ ವಿರಾಜೋಯೋ ಎಲ್ಲ ಸಾರಥ್ಯ ಅಂದವಾದ ಮುಂಗುರು ಅಂಕದಂತೆ ನಡೆಯುತ್ತಿರುವ ಸಾರಥ್ಯ ರಾವಣನ ಕಂಡ ಎನ್ನೆಳೆದಿರುವ ಮನ್ಮಥನು ತನ್ನ ಪಂಚ ಬಾಣಗಳಿಗೆ ಒಯ್ಯಬೇಕೆಂದು ಸಾಗರದಿಂದ ಬರುತ್ತಿರುವನಲ್ಲ. ಸಾರಥ್ಯ ಇವಳ ಕೃಷ್ಣ ಬಣ್ಣದ ಕೂದಲಮ್ಮನ ಕಂಡು ಕಾರ್ಗತ್ತರನ್ನು ನಾಚು ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡಿದ್ದ. ಇದು ಅಲ್ಲದೆ ಒಳ್ಳೆ ಜಟಮುಂಡಿಯಂ ಕಂಡು ತಪ್ಪು ಸಾರಥ್ಯ ಇವಳ ಇವಳನ್ನು ಹೊರಡಿಸುವುದಕ್ಕೆ ಶಾಸ್ತ್ರ ನಾಲಿಗೆಯುಳ್ಳ ಆದಿಶೇಷನಾದರೆ ಸಾಧ್ಯವಾಗಿದೆ. ಸೃಷ್ಟಿಕರ್ತನಾದ ಚತುರೇಶ್ವರನು ತನ್ನ ಸಕಲ ವಿದ್ಯೆಗಳಿಂದ ಈ ಜಗತ್ತಿನ ರೂಪವನ್ನು ಹೊಂದಿಸಿ ಈ ಹಿಂದುಮುಖಿಗಳನ್ನು ಸೃಷ್ಟಿ ಮಾಡಿ ಇಂತಹ ವೀರಾದಿ ವೀರ ಜೋಡಿಯ ಸೂರ ಈ ಕಲಿವೀರನಿಗೆ ಸರಿಯಾದ ಜೋಡಿಯನ್ನು ಮಾಡಿ ಈ ಭೂಲೋಕಕ್ಕೆ ನನಗಾಗಿ ಕಲಿಸಿದಂತೆ ತೋರುತ್ತದೆ. ಸಾಧ್ಯತೆ ಇವುಗಳನ್ನು ಮಾತನಾಡಿ ನೋಡಲು परीक्षित राजा
ಮಾನವ ವಿಭ್ರಾತಿಸುವ ಸುಪ್ರಾಂಶುವಿನಂತ ಮಬ್ಬಿನಿಂದ ಬಬ್ಬಿದ ನಿರ್ಭರದ ದುರ್ಬಲ ವೈರಿಗಳ ಗರ್ಭಾಂಗಗಳನ್ನಿಬ್ಬಾಗ ಮಾಡುವ ಪರಾಕ್ರಮನ ಹೃದಯ ಬಲ ನಿರ್ಭಯನಾಗಿ ನಿರ್ಜನರ ಬಳಿಯ ಕೈವಾರವನ್ನಾಡಿ ಉಕ್ಕು ಹರಿಸಂಜನದಿ ಬಂದವರಂದಾರೆಂದು ಕೇಳುವ ನೀನು ದಾರುಪಟ ಸಾರಥಿ ಎನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ? ಈ ಮಂಡಲದಲ್ಲಿ ಸೂರ್ಯ ಕೆಳಗೆ ಪಾಲಕರಿಂದ ಕಪ್ಪವನ್ನು ಕೈಗೊಂಡು ಈ ಸ್ಥಿತಿಯ ಸತ್ಕೀರ್ತಿ ಎಂಬುದಿರುವೆ. ಸಾರಥಿ ಭೂಪತಿ ಮಹದ್ ಪೌರುಷ ರೋಷಾಯ ಮಾನವ ಪಟುತರ ಮಾದಕ ಶಸ್ತ್ರಾಂಗಲ ಸಿಂಜೇನಿಯ ಜಯಂಕಾರಕ್ಕೆ ಗಿರ್ರನ್ನು ತಿರುಗಿ ಮೇರು ಈ ಸಣ್ಣ ಪರ್ವತಂಗಳ ಭಾರತೀಯ ಭೂಪತಿ ಎನ್ನಯ ರೋಷದ ರಭಸಕ್ಕೆ ಚಂದ್ರ ಸೂರ್ಯ ನವಗ್ರಹಗಳ ಕಣ್ಣುಗಳಿಗೆ ಕಾರ್ಗತ್ತಲು ಕವಿಯಿದೆ ಎಸ್ನೆಯ ದಿಪ್ಪಿದೆ ಮಂಡಲಕ್ಕೆ ಬೆಳೆಯಿತು. ಭೂಪತಿ ಈ ದೇವದತ್ತದ ಮಹತ್ವಶಕ್ಕೆ ಯಾವ ಲೋಕದಲ್ಲಿ ಪರಿಶೋಧಿಸುವ ಐರಾವತ ಪುಂಡರೀಕಾಕ್ಷ ವಾಮನ ಕುಮುದ ಅಂಜನ ಸಾರ್ವಭೌಮ ಸುಪ್ರತಿತ ಗಜಾದಿಗಳ ಕಾರಣ ಸಾರಥಿ ಭೂಪತಿ ಬಳಿರ್ಯ ಪಟುತನ ಪರಾಕ್ರಮನ ನಮ್ಮ ತಿಳಿಯಲ್ಲ. ಇನ್ನೂ ತಿಳಿಯಲಿಲ್ಲ ದೇವ. ಆ ಕಾತರಿಗಿಂತ ಮಾಚಿತ್ತ ಬಿಟ್ಟು ಕೇಳು. ಸ್ವರ್ಗಕ್ಕೆ ಸರಂಗಲಂ ಕಟ್ಟಿದರೆಗೆ ಐರಾವತವಂ ಇಳಿಸಿದ ವಿಜಯ ವಿಕ್ರಮ ತುಂಗನಿಗೆ ಪೌತ್ರನೆಂದೆನಿಸಿ ಕುರುಕ್ಷೇತ್ರದಲ್ಲಿ ಕಾದಾಡಿ ವೈರಿಗಳಿಗೆ ಸಿಂಹ ಸ್ವಪ್ನವಾಗಿ ಅತಿರಥ ಮಹಾರಥರನ್ನು ಸೆಣಸಾಡಿ ಸಾಹಸ ವೀರನೆಂದೆನಿಸಿ ವೀರ ಸರ್ಗವನ್ನೇರಿದ ಅಭಿಮಾನ್ಯವಿನ ಕುಮಾರ ತೀರ ಪರಿಚಿತರಾಗಿನೆಂದು ಸರಿ ವೈದಿಕರ ಹೃದಯವ ಗದ್ದಲನೆ ನಡೆದುವಂತೆ ದೇವರಿಯು ಪ್ರಾರ್ಥಿಸಿದ್ದಾರೆ. ನೀರ ಪರೀಕ್ಷಿತ ರಾಜರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯೋ? ಹೌದು ದೇವ. ಶ್ರೀಮನ್ನಾರಾಯಣ ಪಾದ ಅಂತಃಕರಣದಿಂದ ಇಂದಿನವರೆಗೂ ಸೋಲಿಲ್ಲದ ಸರದಾರನಾಗಿ ರೂಢನಾಗಿ ಈ ರಾಜಭ ಪರಿಪಾಲಿಸುತ್ತಿರುವೆ. ಸಾರಥಿ ಭೂಪತಿ ಇಂದಿನ ದಿನದ ಸಭೆಯಲ್ಲಿ ಪ್ರಜೆಗಳನ್ನು ಕಾಣುವುದಕ್ಕಾಗಿ ರಂಗು ಮಂಟಪಕ್ಕೆ ಬರೋಣವಾಯಿತು ಕಂಡೆ. ಸಾರಥಿ ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಸಾರಥಿ ಭೂಪತಿ ಎನ್ನ ಅಂತಃಪುರಕ್ಕೆ ಭಾಗಿಸತಿ ಬಳಿಗಳಾದ ಐರಾವತಿಯ ಬರೆಯಲು ಸಾರಥಿ ನಿಮ್ಮಿಷ್ಟದಂತಾಗಲಿ ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಏಕಾಂಗಿಯಾಗಿ ನಿಂತಿರಲು ಕಾರಣವೇನು? ನೀನು ದಾರು ನಿನ್ನ ಹೆಸರೇನು? ಒಂದು ಒಳ್ಳೆಯದಂತ ಚಂದದಿಂದ ನಿನ್ನ ವೃತ್ತಾಂತವನ್ನು ಬಿತ್ತರಿಸು ನಾರೇ ನಾನು ದಾರಾದರೇನು ನನ್ನ ಸಂಗಡ ನಿನಗೆ ಏತಕ್ಕಬೇಕು? ಸುಮ್ಮನೆ ಹೊರಟು ಹೋಗು. ಮುಡಲ ಸುರ ಸುಂದರ
ಬಹು ವೆಚ್ಚದಿಂದ ಎನ್ನುವ ಮಾತನಾಡ ಕಣ್ಣಿಯರ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಏನೇ ಭೂದೇವಿಯ ನಾನೇನು ನಿನ್ನ ಉತ್ತಾಂತವನ್ನು ಅರಿಯದವನೇ ಹೇಗೆ ಏನೇ ಇಂದು ಮುಖ್ಯ ಏನೋ ಮೂರ್ಖ ಹಿಂದಕ್ಕೆ ಇರಕಾಗ್ತದೆಂಬ ದಾನವನ್ನು ನನ್ನ ಬಲಪರೆಯಿಂದ ಭಂಗಪಡಿಸ ನಿನ್ನ ಗೋಳಾಟವನ್ನು ದಾನ ಕಾಣದಿರುವನು ಆಗ ಅವನ ಕಥೆ ಏನಾಯಿತು ತಿಳಿದಿಲ್ಲವೇ? ಈಗ ನಿನ್ನನ್ನು ಪಡೆದ ಚಟ್ಟನಿಂದ ನಿನ್ನನ್ನು ಬಿಡಿಸಿಕೊಳ್ಳಲಿಕ್ಕೆ ಬರುವ ಅಧಮರಾದ ದೇವತೆಗಳನ್ನು ತೋರಿನಲ್ಲಿ ಅವರ ನನ್ನನ್ನೇ ಭ್ರಷ್ಟ ಎಂದು ಮಗಳುತ್ತಿರುವೆಯಾ? ಭ್ರಷ್ಟ ಈ ವಿಚಾರ ಎನ್ನ ಪತಿಗೆ ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡುವನೆ ಹೇಗೆ? ಈ ಭೂಮಿಯವೆಂದು ಕೆಣಕಲು ಬಂದಿರುವೆಯಾ? ಹೌದು ಸುಂದರಿಯ ಎಲ್ಲೋ ಭ್ರಷ್ಟ ಎಲೆ ಭ್ರಷ್ಟಳ ಎಲ್ಲೋ ಅಧಮ ಎಲೆ ಮೂಢಳ ನನ್ನನ್ನು ಕಾಡಿದ ನಿನ್ನ ಗತಿ ಏನಾಗುವುದು ಗೊತ್ತೇ? ಏನಾಗುವುದಿಲ್ಲ ಸುಂದರ ಹೆಣ್ಣನ್ನು ತಡೆದವರು ಎಂಥೆಂಥವ್ರು ಏನಾದರೂ ನಿನ್ನಂಥವರ ಪಾಡೇನು? ಎಲೆ ಭ್ರಷ್ಟಳ ಎನ್ನ ಪಾದೆ ಮನಸ್ಸಿನ ಹಿಂದಕ್ಕೆ ಹಿರಣ್ಯಾಕ್ಷರಮ್ಮ ಮೂಢದಾನವನ್ನು ಎನ್ನನ್ನ ಪರಿಪರಿಯಿಂದ ಕಾಡಿದಾಗ ಭ್ರಷ್ಟರೇ ಎಲೆ ಭ್ರಷ್ಟಳ ಅವನ ಗತಿ ಏನಾಯ್ತು ಗೊತ್ತೇ? ಅದರ ಗೋಷ್ಠಿ ನನಗೆ ತಕ್ಕಿ ಬಂದು ಸುಂದರ ಎಲ್ಲೋ ಭ್ರಷ್ಟ ಎಲೆ ಭ್ರಷ್ಟಳ ವರಹ ರೂಪದಲ್ಲಿ ಎನ್ನ ಪತಿಯ ಬಂದು ಆ ಧ್ರುವವನ್ನು ಸಂಹಾರ ಮಾಡಿದನು. ಅದರಂತೆ ನೀನಾಗಬೇಡವ ಮೂಢ, ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಎಲೆ ಎಲೆ ಭ್ರಷ್ಟ ಮುಂಡ ಈರಣ್ಣಾಕ್ಷನನ್ನು ಅಂದಿಯಾಗಿ ಬಂದದ್ದೆ ನನ್ನನ್ನು ಕೊಲ್ಲುತ್ತಾನೆ ಎಲೆ ಮುಕ್ಕಳ ಈ ಖಡ್ಗದಿಂದ ಅವನು ರುಂಡವನ್ನು ಜಡಿದು ಜಯಂಕರಿಸ ಈ ನಭೋಮಂಡಲಕ್ಕೆ ತೂರಿ ಬಿಡುವ ಎಲೆ ವನಿತಾಮನೆ ವೀರಾದಿ ವೀರ ಕಲಿಸೂರ ಈ ಸೃಷ್ಟಿ ಉದ್ಭವಿಸಿದನೆಂದು ತಿಳಿದ ಪ್ರಾಣವನ್ನು ಬಿಟ್ಟು ವೈಕುಂಠಕ್ಕೆ ದಾರಿಯನ್ನಿಟ್ಟನ ಕಾಂತೆ ಬಿಡು ಎಲೆ ಭ್ರಷ್ಟಳ ಜಾಸ್ತಿ ಎಗರಾಡಬೇಡ. ಎದುರಾಡಿದ್ರೆ ನೀನು ಏನು ಮಾಡೋದಿಲ್ಲ ಸುಂದರಿಯ ಏನು ಕೇಳುಗಾಲ ಬಂದಂತಾಗಿದೆ. ಅದು ಬಂದರ ಚಿಂತೆ ನಿನ್ನ ಮಾತ್ರ ಬಿಡುವುದಿಲ್ಲ ಸುಂದರಿಯ ಏನು ಮಾಡಿದೆ? ಏನಾದ್ರೂ ಮಾಡ್ತಾನೆ ಸುಂದರಿಯ ಏನು ಮಾಡಿ ಬೊಗಳು? ನಿನ್ನ ಎತ್ತಕೊಂಡು ಹೋಗ್ಬಿಡ್ತಾನೆ ಸುಂದರಿಯ ನೀನು ನನ್ನನ್ನು ನಿನ್ನನ್ನೇ ಸುಂದರ ನನ್ನನ್ನು ಹೌದು ಸುಂದರಿಯ ನೀನು ಹೇಗಿರುವೆ ಮೊದಲು ನೋಡು. ನೀನು ಹೇಗೆ ಸುಂದರಿಯ ಏನೋ ಭ್ರಷ್ಟ ಎಲೆ ಭ್ರಷ್ಟಳ ನನ್ನನ್ನು ಕೆಳಕಲು ಬಂದಿರುವೆಯ? ಹೌದು ಸುಂದರಿಯ ಈ ಭೂದೇವಿಯನ್ನು ಹೌದು ಸುಂದರಿಯ ನೀನು ಹೌದು ಸುಂದರಿಯ ಏನವರು ಸುಂದರಿ? ನಾನೇ ನಿನ್ನ ಎತ್ತಕೊಂಡು ಹೋಗಿ ಬಂದಿರೋ ಸುಂದರಿಯ ಸುಂದರಿ ಎಂದು ಬೊಗಳುವ ಈ ನಾಲಿಗೆಯನ್ನು ಈ ತ್ರಿಶೂಲದಿಂದ ಸೀಳಿದವನು ನೀನು ಬಿಡುವುದಿಲ್ಲ ಸುಂದರಿಯ ಏನು ಮಾಡಿ? ಎಲೆ ಮುಕ್ಕಳ ಎಲೆ ಮತಾಂಡಯ ಲಂಕ
ಏನೋ ಭ್ರಷ್ಟ ಇದೇ ಭ್ರಷ್ಟಳ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆದಿ ದುಶ್ಯಾಸನ ಸಹ ಮಾಡಲು ಹೋದ. ಅದರ ಬಗ್ಗೆ ನನಗೆ ತಕ್ಕಬೇಕು ಸುಂದರಿ. ಅದರಂತೆ ನನ್ನನ್ನು ಕೆಣಕಿ ನೀನು ಹಾಳಾಗಬೇಡ. ಹಾಗಾದರೂ ಚಿಂತೆ ಇಲ್ಲ, ನಿನ್ನ ಮಾತ್ರ ಬಿಡುವುದಿಲ್ಲ ಸುಂದರಿ. ಏನೋ ಪಾಪರ ಇದೇ ಪಾಪಾಸ್ತ್ರ. ಈ ವಿಚಾರ ಎನ್ನ ಪತಿಗೆ ತಿಳಿದರೆ ಸೇರಿಸಿ ಬಿಡುವನೆಲ್ಲಂತೆ ಯಮಪುರ. ಆ ನಿನ್ನ ಪತಿ ಎಲ್ಲಿರುವನು ಈಗಲೇ ಬರ ಹೇಳು ಸುಂದರಿ. ಬರವನು ಹೇಳು ಸುಂದರಿ. ಏನೇ ಮದಾಂಧಳೆ, ಪರಸ್ತ್ರೀಯರನ್ನು ಮೋಹಿಸುವರಲ್ಲದೆ ಮಡ ಹುಟ್ಟಿದ ಅಣ್ಣ ತಂಗಿಯರನ್ನು ಮೋಹಿಸುವರೆ. ಇಲ್ಲೇ ಬಡವನ ಬಾಳ ಇದು ಅಲ್ಲದೆ ಸೀತೆ ಎಂಬ ರಾಮನ ಮಾತನಾದ ನಮ್ಗೆ ಹೇಳಿದೆಯಲ್ಲ. ಆಮೇಲೆ ದಂಡೇರಿ ವೇಷ ವೇಷದಿಂದ ರಾವಣನಂತ ನಿನ್ನನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಂದಿಲ್ಲ. ನಾನೇನು ರಣ ಹೇಳಿಯಲ್ಲ. ಏ ಮುಟ್ಟಯ ನಿನ್ನ ನಿಜ ರೂಪದಿಂದ ಎಳೆದುಕೊಂಡು ಹೋಗೋಣ. ನನಗೆ ಅಡ್ಡ ಬರುವ ಕಟ್ಟದಾರಿಗಳನ್ನು ತೋರು ತೋರು ನಾರೇ ಅವರನ್ನು ಬಿಡಿಸುವನ ಕಾಲಾಂತರ ದಾರೆ. ಇದೇ ಭ್ರಷ್ಟಳ, ಏನೋ ದಾನವ, ಇದೇ ಮುಟ್ಟಳ. ನೀನು ಏನು ಮಾಡೋದಿಲ್ಲ. ನಾನು ನಿನ್ನನ್ನೇನು ಮಾಡುವುದಿಲ್ಲ. ಏನು ಮಾಡೋದಿಲ್ಲ ಸುಂದರ. ನೀನು ನನ್ನನ್ನೇನು ಮಾಡುವುದಿಲ್ಲ. ತಗೊಂಡು ಹೋಗ್ತೀನಿ ಸುಂದರ. ನೋಡು ನೀನು ಏನಾಗುವುದು. ನೋಡ ಏನ್ ನೋಡು. ಏನೋ ಭ್ರಷ್ಟ, ಇದೇ ಭ್ರಷ್ಟಳ. ಏನು ಬೆಲೆ ಕೇಳು. ಅದೇನು ಚೆನ್ನಾಗಿ ಕೊಡ. ಮನಜ ಕೇಳು ಎನ್ನ ನುಡಿ ಸಹಜ. ಮನಜ ತಿಳಿದಾಡಲೇನ ತಪ್ಪದು ಸಹಜ. ಇದೇ ಭ್ರಷ್ಟಳ. ಇದೇ ಆಗಬೇಡ. ಅದೇನು ನೀನು ಸೆರಗೊಂಡು ಬೇಡಿಕೊಂಡಿರುತ್ತಿದ್ದಲ್ಲ ಏನಿಲ್ಲ ಆಗಾಗ ದೂರ ನಿಲ್ಲು. ಅದ್ರ ಬಂದು ಇವ್ರು ದೂರ ಇದ್ರ ಸನ್ಮಾರ್ಗದ ದಾರಿಯನ್ನು ಹಿಡಿ
ಅಂತ ಹೆಣ್ಣು ನೋಡು ಎಲೆ ಅಂಬಿಗವಾದನ ಸ್ವರ್ಗವನಿಂದಲಿರಬೇಕು ಮತ್ತಲ್ಲಿ ಮೇಲೆ ನೋಡು ಮನಕ್ಕೆ ಮನ ಆನಂದ ಉಂಟಾದ ಮೇಲೆ ಅದೇ ಸ್ವರ್ಗದ ಉಂಟಾಗುವುದು ಎಲೆ ವಯ್ಯಾರ್ಯ ಅವರಿವ ರಾಜ ಬಿಡು ಎನ್ನ ಮೇಲೆ ಇಷ್ಟಪಟ್ಟು ಪ್ರೇಮಕ್ಕೆ ಮನಗೊಟ್ಟು ರತಿಗಳ ಚುಚ್ಕೊಂಡು ಕೊಟ್ಟು ಮುದ್ದು ಕೊಟ್ಟು ಮದನ ಕದನಕ್ಕೆ ಧೈರ್ಯವನ್ನು ಕೊಟ್ಟು ಸಂತೋಷಪಟ್ಟು ಎಲ್ಲ ಚಿಕ್ಕನಿಂದಿರುವುದು ಬಿಟ್ಟು ಯಾತಕ್ಕೆ ಆಟ ಸಾಧಿಸುವ ಪುಷ್ಪವತೆ ನನ್ನ ಸೌಭಾಗ್ಯವತೆ ಹಾರಾಡುತ್ತಾ ಮೇಲೆ ಮೇಲೆ ಬಂದರೆ ನೀವೇನು ಮಾಡುವುದಿಲ್ಲ ನಿನ್ನ ಅಹಂಕಾರವನ್ನು ಮುರಿದುಬಿಡುವ ಸುಂದರವನ್ನ ಇಲ್ಲ ಎಲ್ಲೋ ಪಾತಕ ಎಲೆ ಮುರ್ಕಳ ಎಲ್ಲೋ ಪಾತಕ ಎಲೆ ಭ್ರಷ್ಟಯ ಮುಗಿಸಿ ಬಿಡುವ ನಿನ್ನ ಜಾತಕ ನಮಗೆ ಏನು ಮಾಡುವುದಿಲ್ಲ ಸುಂದರಿಯ ಎಲ್ಲೋ ಭಂಡ ಎಲೆ ಬಂಡಯ ಆ ಗಗನಾಂತರಕ್ಕೆ ನಿನ್ನ ಹುಂಡವನ್ನ ಹಾರಿಸಿ ಬಿಡುವೆನು ಸ್ವಲ್ಪ ತಾಳು ಸುಂದರಿ ಯಾರು ಸೋನು ನೋಡುವನ ಸ್ವಲ್ಪ ತಾಳು ತಾಳು ಸುಂದರಿ ನಿನಗೇನು ಬಂದಿರುವುದು ಕೇಳಗಾಲ ನನಗೆ ಕೇಳುವಾಗ ಬಂದರೆ ಚಿಂತೆಲ್ಲ ನಿನ್ನ ಮಾತ್ರ ಬಿಡುವುದು ಕೇಳಗಾಲ ಬಂದಾಗ ಕೂಡಿದ ಮೇಲೆ ಕೇಳುಗಾಲ ಬಂದರೆ ಚಿಂತೆ ಇಲ್ಲ ನಿನ್ನ ಮಾತ್ರ ಬಿಡುವುದಿಲ್ಲ ಸುಂದರಿಯ ಎಲೆ ಮುಚ್ಚಯ ಎಲ್ಲೋ ಕಲಿವೀರನೇ ಎಲೆ ಭೂದೇವಿ ಎಲ್ಲೋ ಅಧಮನೆ ಎಲೆ ಅದಮಳೆ ನನ್ನನ್ನು ಭೂದೇವಿ ಎಂದು ಹೊಗಳುವಿಯ ಹೊಗಳುವುದು ಸುಂದರಿ ನಿನ್ನ ಮಾಡುವುದೇನು ಸುಂದರಿ ನನ್ನಂತೆ ನಿನಗೆ ಅಕ್ಕ ತಂಗಿಯರಿಲ್ಲವೇ ಅದರ ಗೊತ್ತು ನಿನಗೆ ತಕ್ಕಬೇಕು ಸುಂದರಿಯ ನನ್ನನ್ನು ಒಡ ಹುಟ್ಟಿದವಂತ ಭಾವಿಸಿಕೊ ಸರ್ವತವಾಗಿ ಭಾವಿಸುವುದಿಲ್ಲ ಸುಂದರಿಯ ಹೆಣ್ಣೆಂದರೆ ಮಾವಿನ ಹಣ್ಣೆಂದು ಭಾವಿಸಿಕೊಂಡಿರುವೇನೋ ಭ್ರಷ್ಟ ಸುಮ್ಮನೆಯನ್ನ ಮಾತನ್ನ ಕೇಳು ಎನ್ನ ಮೇಲೆ ಅಂತ ಕರುಣೆಯನ್ನು ತೋರು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗೋ ಭ್ರಷ್ಟ ಸಿಹಿಯಾದ ಹಣ್ಣು ಮೋಹಕವಾದ ಹೆಣ್ಣು ಸಕಲ ದಾರಿಯಕ್ಕೆ ಬೇಕಾದ ಒಂದನ್ನು ಕಣ್ಣಲ್ಲಿ ಕಂಡ ಆಶಯ ಪಡೆದರು ಈ ಜಗತ್ತಿನಲ್ಲಿ ದಾರಿರುವವರು ಅವರನ್ನು ಎಲೆ ಭ್ರಷ್ಟವನಿದ್ದೆ ಸಕಲ ಐಶ್ವರ್ಯ ಸಂಪನ್ನನಾದ ಲಕ್ಷ್ಮಿಯನ್ನು ನಾರಾಯಣನ ಕನ್ನಡಿಯನ್ನಾಗಿ ಮಾಡಿಕೊಂಡನ ಸಕಲ ವಿದ್ಯಾ ಶಾಸ್ತ್ರಕ್ಕೆ ಆಧಾರವಾದ ಸರಸ್ವತಿಯನ್ನು ಸೃಷ್ಟಿಸಿ ಅವಳನ್ನು ತನ್ನ ಸತಿಯನ್ನಾಗಿ ಮಾಡಿಕೊಂಡನ ಇಂಥ ತ್ರಿಮೂರ್ತಿಗಳೆಂಬ ಮೂರ್ಖರು ಈ ಪರಿ ಮಾಡಿರುವಾಗ ನಮ್ಮ ತನ್ನರ ಪಾಠೇನು ಕಾಮನೆ ಪರಂ ಕಾಮನೆ ಸರಸ್ವತಿಯಲ್ಲಿ
ನನ್ನನ್ನು ಈ ರೀತಿ ಬಾಧಿಸುತ್ತಿರುವೆ? ನಿನ್ನ ಗಂಡನಾದರೂ ಮಾಡಿದ ಅಪರಾಧಕ್ಕೆ ಸುಂದರ್ಯ ತಿಳಿಯೋ ಕೈಯ ಶಿವ ಎಂದು ಆ ಶಿವನನ್ನು ಬೇಡಿಕೊಂಡರೆ ಆ ಶಿವನು ಬಂದು ನಿನ್ನನ್ನು ಬಿಡ್ತವನೆ ಅಥವಾ ನಿನ್ನ ಮನೆಯನ್ನು ಕೇಳವನ. ಎಲೇ ವೈಯಾರ್ಯ, ನಿನ್ನ ವಲ್ಲಭನು ನಾನಿರಲಿಕ್ಕೆ ಮತ್ತೊಬ್ಬರು ದಾದಲವರು. ಎಲೇ ಸುಧತೆ, ಯಪ್ಪೋಚಿತ ಮಾತ ಒಬ್ಬ ಬೂದಿ ಪಡಕನ ನನಗೆ ಅಡ್ಡ ಬಂದರೆ ಒಂದು ನೆಕ್ಕಳನ್ನು ಕಿತ್ತು ಬಿಡುವ. ಅವ ನಮ್ಮ ಸುಟ್ಟು ಸೊರಗೈದ ಬಸವನ್ನಾಗಿ ಮಾಡಿ ಮಾಲೆಯಾಗಿ ಧರಿಸಿಕೊಳ್ಳುವ ಕಾಂತೆ. ಹೆಣ್ಣು ಬಾಲೆ ಮೇಲೆ ಅಂತ ಕರುಣೆ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾಡುತ್ತಿರುವೆಯೋ? ಮಾಡುವುದೇನು ಸುಂದರ್ಯ? ಯಾರೇನು ಮಾಡುವರು? ನಾನೇನು ಮಾಡುವ? ನನ್ನ ಪತಿ ಇಷ್ಟು ಬಂದ್ರೆ ನಿನ್ನನ್ನು ಸಾವಿರ ಹೋಳು ಮಾಡಿ ಯಮಪಟ್ಟಣಕ್ಕೆ ಕಳಿಸಿಬಿಡುವನು. ಅವನು ಎಲ್ಲಿರವನು ಬರ ಹೇಳುತ್ತಿದ್ದರೆ ಎಲೆ ದೃಷ್ಟಿಯ Bye.
ಅವನು ಎಲ್ಲಿರುವನು ಬರ ಹೇಳು ಸುಂದರ್ಯ. ಸುದರ್ಶನದಿಂದ ನಿನ್ನ ರುಂಡವನ್ನು ಚೆಂಡಾಡಿ ಬಿಡುವನು. ನಾನು ಕಲಿಯುವನು ಸುಂದರ್ಯ. ನಾನೆಂಬ ಅಹಂಕಾರವನ್ನು ಆ ಬ್ರಹ್ಮನಿಂದ ಮುರಿದು ಬಿಡುವನು. ಅವನನ್ನು ಬರ ಹೇಳು ಸುಂದರ್ಯ. ಬಂದ ದಾರಿಯನ್ನು ಹಿಡಿದುಕೊಂಡು ಎಲ್ಲ ಧರ್ಮದ ಸೆರೆಯನ್ನು ಬಿಟ್ಟು ಹೋಗ ಮೂಡ. ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಏನೇ ಬಡಿವಾರದ ಎಣ್ಣೆ ಆ ರಂಗ ಏಂಡಿ ಆದ ನಾರಾಯಣ ನನ್ನ ತಲೆಯನ್ನು ಕತ್ತರಿಸೋಣ. ಏನೇ ನೀಚಳ ಸ್ವಚ್ಛ ಮಾತುಗಳನ್ನು ಇಚ್ಛ ಬಿಟ್ಟು ಕೇಳು, ಸ್ವಚ್ಛವಾಗಿ ಬೇಡುವ. ಎಚ್ಚರ ತಪ್ಪು ಉಚ್ಚರಂತ ಮಾತನಾಡಿದರೆ ನನ್ನ ಕುಚಲಗಳು ಬಿಡದ ಏನೇ ಮುಕ್ಕಳ ಆ ನಾರಾಯಣನ ಅಂತ ಬಲಡ್ಡನಾದ್ರೆ ಎನ್ನ ಎದುರಿಗೆ ಬರ ಹೇಳು ಮುರಳಿ. ಪರಸತಿಯನ್ನು ಬಯಸಿ ಇಂದ್ರನ ಗತಿ ಏನಾಯಿತು? ಅದರ ಬಗ್ಗೆ ನನಗೆ ತಕ್ಕಿಬೇಕು ಸುಂದರ್ಯ. ಗುರುಪತ್ನಿಯಾದ ತಾರೆಯನ್ನು ಮೋಹಿಸಿ ಚಂದ್ರನ ಗತಿ ಏನಾಯಿತು? ಅದರ ಬಗ್ಗೆ ನನಗೆ ತಕ್ಕಿಬೇಕು ಸುಂದರ್ಯ. ನಿನ್ನಂಥ ವೀರಾದಿವೀರನ ಹೆಣ್ಣನ್ನು ಬಯಸಿ ಮಣ್ಣು ಪಾಲಾಗಿ ಹೋದರು. ಮಣ್ಣು ಪಾಲಾದರ ಚಿಂತೆ ಇಲ್ಲ, ನಿನ್ನ ಮಾತ್ರ ಇದರ ನೀತಿಯನ್ನು ತಿಳಿ. ಹುಚ್ಚು ನಾಯಿ ಅಂತ ಮಗಳ ಬೇಡವ ಮೂಡ. ಇದೇ ಬುದ್ಧಿ ಶೂನ್ಯ ಜಲಸತ್ಯ ಭಾಗದ ಮಾತುಗಳನ್ನಾಡಿ ಎಂದು ಸಿಟ್ಟಿಗರಿಸಬೇಡ. ಇಲ್ಲೇ ಮೂರ್ಖಳ ಪುರಾಣದ ಕಟ್ಟು ಕಥೆಗಳ ಮೇಲೆ ಎನ್ನ ಮಂಜಿಸಿದರೆ ನಾನೇನು ಅಂಜುವನ? ಇಲ್ಲೇ ಅಂಬುಜಾಕ್ಷಿಯ ಜಾತಸಂ ಮರಣಂ ಧ್ರುವಂ ಎಂದ ಹಾಗೆ ಈ ಧರಣಿಯ ಮೇಲೆ ಹುಟ್ಟಿದವರು ಎಂದಾದರೂ ಒಂದು ದಿನ ಸಾಯಲೇಬೇಕಲ್ವ? ಇಂಥ ರಣ ಮಹಾವೇಗರನಿಗೆ ಮರಣದ ಸೂಚನೆಯನ್ನು ವಿಸ್ತರಿಸಿದರೆ ಬಿಟ್ಟು ಹೋಗೋಣ ಮುತ್ತಳೆ ಮತೀಗಳ
ಏನೋ ಅಧಮರೇ, ಎಲೆ ಅದಮರ ಈ ಹೆಣ್ಣು ಬಾರಿಯ ಮೇಲಿನ ಪೌರುಷವೇತಕ್ಕೆ ಭಾಗವಾಗಿರುವುದು ಸುಂದರಿಯ ನಿನ್ನ ಪೌರುಷವೆಲ್ಲವೂ ಹಾಳಾಗಿ ಹೋಗಲಿ. ನಿನ್ನ ಗಂಡನ ಮಣ್ಣು ಪೌರುಷವಾಗಲಿ, ನಿನ್ನ ಅಧಿಕಾರವು ಮಣ್ಣು ಪಾಲಾಗಿ ಹೋಗಲಿ. ನಿನ್ನ ಗಂಡನ ಅಭಿಪ್ರಾಯ ಹಾಳಾಗೋಗಲಿ. ಸುಮ್ಮನೆ ಹೊರಟು ಹೋಗೋ ಭ್ರಷ್ಟ. ಎಲೆ ಭ್ರಷ್ಟಯ, ಎಲೆ ಭ್ರಷ್ಟಯ, ನಿನ್ನಂತ ನಾರಿಯು ಎನ್ನಂತ ವೀರ ಪುರುಷನಿಗೆ ಶಾಪವನ್ನು ಕೊಟ್ಟರೆ ನನಗೆ ತಟ್ಟಿದೆ, ಮನ ಮುಟ್ಟಿದೆ, ನಮ್ಮ ಕೆಲವು ಆದಿತೆ. ಎಲೆ ಭ್ರಷ್ಟಯ, ಎನ್ನಂ ದುಷ್ಟನೆಂದು ಬಾಯಿಗೆ ಬಂದಂತ ಎಲೆ ಮುತ್ತ ಮಾಡಿದವನು ಕೊಯ್ದು ಅಲ್ಲಗಳನ್ನು ಮುರಿದ ಎನ್ನ ಅವನ ಆಸೆಯನ್ನಾಗಿ ಮಾಡಿದ. ಇದಕ್ಕೇನಾದರೂ ಅಷ್ಟ ಮೂರ್ತಿಗಳ ಅಡ್ಡ ಬಂದರೆ ಮುಚ್ಚಿದ್ದಮ್ಮ ಮಾಡಿ ಪಟ್ಟಣಕ್ಕೆ ಕಳಿಸಿ ಬಿಡುವ. ಇದನ್ನು ಕಂಡು ಸೃಷ್ಟಿಕರ್ತನಾದ ಬ್ರಹ್ಮನು ನನಗೆ ಅಡ್ಡ ಬಂದರೆ ಬರಲ್ಲನ್ನುವಂತೆ ಈ ಗುಡ್ಡು ಭೂಮಿ ಯಾವನನ್ನು ಕೆಡುವೆ, ಈ ಕೊಳೆಯೊಳಗೆ ಅಪ್ಪಳಿಸಿ ಬಿಡುವೆ. ವೈಯಾರ್ಯ ಬೇಡ. ಬ್ರಹ್ಮನಿಗೆ ಮೋಸವಾಯಿತೆಂದು ನರಸಿಂಹನೇನಾದರೂ ಅಡ್ಡ ಬಂದರೆ ಎನ್ನುವಂತೆ ಈ ಗುಡ್ ಭೂಮಿಗೆ ಅವನ ಬಿಡುವ, ಕೊಡಗಳಿಗೆ ಅಪ್ಪಳಿಸಿ ಬಿಡುವ. ನರಸಿಂಹನ ತಡೆಯುವುದೆಂದು ಆ ಪರಮಾತ್ಮನಾದ ಶಿವನ ಬಂಧನ ಮಾಡುವೆ. ಮಾಡುವುದಿಲ್ಲ ಸುಂದರಿ, ನನ್ನವನು ಹೊರಗೊತ್ತಿಲ್ಲ ಸುಂದರಿಯ. ನಿನ್ನ ಎನ್ನನ್ನು ಸಹಿಸಲಾರದೆ ದೇಶ ಶಿವನಿಗೆ ಮೋಸವಾಯಿತೆಂದು ಲೋಕೇಶ ಏನಾದರೂ ಅಡ್ಡ ಬಂದರೆ ಆಕಾಶ ಮಂಡಲಕ್ಕೆ ತೂರಿ ಬಿಡುವ. ವನಿತಾಮಣಿ, ಇವರಲ್ಲಿ ನಿನಗೆ ಬೆಂಬಲವು ದಾರಿರುವವರು ಕರಿನಾದೆ, ಇದು ನನ್ನ ಮಂದಿರಕ್ಕೆ ದಾರಿ. ಇಡದಾಗ ಅದ್ರ ಬಂದೋಗಿನ ಮಾತೆ ನಿನ್ನಿಚ್ಛೆಯಲ್ಲಿ ನಿಂತ್ಕೊಂಡಿ ನಾನು ಮೇಲೆ ಮೇಲೆ ಬರುತ್ತಿರುವನು ಮ್ಯಾಲೆ ನಮ್ಮ ಕುಪ್ಪಸ್ ಕಾಲ ಮೇಲೆ ನಾವು ಯಾರು ಹೇಳಿಲ್ಲ. ಈ ಮೂರ್ಖನಿಗೆ ಏನಾದ್ರೂ ಒಂದು ಗತಿ ಮಾಡಲೇಬೇಕಲ್ಲ. ಸಹಜವಾಗಿ ಮಾಡಲೇಬೇಕು ತಾಯಿ. ದೊಡ್ಡಪ್ಪನ ಕೂಡ ಹೋಗಿ ಕೂತ್ಕೊಂಡ್ಬಿಡ್ತಾನ. ಅವನು ಅಲ್ಲಿ ನೋಡಿ ಯಾವುದೋ ಒಂದು ಮನೋಜನ ಬಂದಂತೆ ಕಾಣುತ್ತಿರುವುದು. ಹೌದು ಮಾತೆ, ಅವನ ಬಳಿಗೆ ಹೋಗಿ ಅವನ ಕಷ್ಟವನ್ನು ಹೇಳಿಕೊಳ್ಳೋಣ. ಸಹಜವಾಗಿ ಹೋಗೋಣ ಮಾತೆ. ಖಂಡಿಯ ಸಾರಥಿ, ಹೋಗೋಣ ಜಾಗೃತಿ. ನಿಮ್ಮ ಇಷ್ಟದಂತೆ ಆಗಲಿ ಜನನಿ ಐರಾವತಿ. ಮೂರ್ಖನೇ, ಏನು ಮಾತನಾಡಿದ ಹೆಂಗ ತಪ್ಪಿಕೊಂಡು ಹೋಗಿ ಹೋಗ್ಬಿಡ ಮರ ಮಾತು ಹೇಳಿದ್ದು. ಅದಕ್ಕೆ ಏನೇನ ಮಾತಾಡುವಳು ಯಪ್ಪ ಏನ್ ಮಾತಾಡಿಲ್ಲ ಮನೆ ಹೊರಗೆ ಹೋಗಿ ನಮ್ಮ ತಾಳ ಹೇಳು. ಈ ಶ್ರೀಲಂ ಎಷ್ಟು ಪರಿಪರಿಯಿಂದ ಬೇಡಿಕೊಂಡರು ಬೆಟ್ಟಕ್ಕೆ ಕಲ್ಲು ಒತ್ತಂತಾಯ್ತು, ನೀರಿನ ಬೆರಳಿಟ್ಟು ರುಚಿ ನೋಡಿದಂತಾಯ್ತು. ಈ ಶ್ರೀಲಂ ಪಿಚಂಡಿ ಎಂಬ ಕಟ್ಟಿ ನಮ್ಮ ಅವನೇ ದಾಸಿಯಾಗಿ ನಾನು ಹೇಳಿದ ಸಾಕರೆಯಲ್ಲಿ ಬಿದ್ದಿರೋ ನಾನೆಂಬ ಹಮ್ಮಿನಲ್ಲಿ ಬರುವ ದೇಶಾಧಿಪರನ್ನು ಸದಪಡಿಯುವುದಕ್ಕೆ ಪ್ರದರ್ಶನ ಮಾಡುವ ಸೋಟಿಯಿಂದ ರಥವನ್ನು ಬಿಡುವಂತೆ ನಾವು ಸಾಧ್ಯ.
ಯಾರಿಗೆ ತಿಳಿಸುವೆ? ಯಾರ ಮುಂದೆ ನಾನು ಹೋಗುವ ಕಾರ್ಯ ಯಾರ ಮುಂದೆ ತಿಳಿಸುವುದಿಲ್ಲ ಸುಂದರ. ಯಾರ ಮುಂದೆ ತಿಳಿಸಬೇಡ, ನನ್ನ ಮುಂದೆ ಮಾತ್ರ ತಿಳಿಸು ಕಾಂತ. ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರ. ಕಾಂತ ಕಾಂತೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಭೂಲೋಕದ ಮಹಾವೀರ, ಭಾರತದ ಗುರುವೀರ, ಸುಂದರ ಪ್ರಿಯಕರ ತಿಳಿಸು ಭರಿತನಾಗಿ ಕರದಲ್ಲಿ ಖಡ್ಗವನ್ನು ಹಿಡಿದು ರಥವನ್ನು ಹೇರಿ ಸತಿಯಾಲಯನಿಗೆ ಯಾವ ವಿಚಾರವನ್ನು ತಿಳಿಸದೆ ನೀನು ಹೋಗುವ ಪಯಣವೆಂದಿಗೆ ನನ್ನ ಬುದ್ಧಿ ಸಂಪನ್ನ. ಪ್ರಾಣಕಾಂತೆ ಬೇಕಾ ಕಾಂತೆ ಸುಮ್ಮನೆ ಸುವಾರಿಗೆ ಹಾರೈಸಿ ಎಲ್ಲನ್ನು ಕಳಿಸಿಕೊಡುವುದಲ್ಲ ನಾಮಣಿ. ನಿನ್ನನ್ನು ಕಳಿಸಿಕೊಡಬೇಕು. ಹೌದು ಕಾಂತೆ. ರತ್ನದಾರತೆಯನ್ನು ಬೆಳಗಬೇಕು. ಹೌದು ಕಾಂತೆ. ಕಾಂತೆ ನೀವು ಹೋಗುವ ವಿಷಯವನ್ನು ತಿಳಿಸುವವರೆಗೂ ನಾನು ನಿನ್ನನ್ನು ಕಳಿಸುವುದಿಲ್ಲ. ಅದು ಯಾತಕ್ಕೆ ಕಾಂತೆ? ರತ್ನದಾರತೆಯಲ್ಲಿ ಬೆಳಗಲಾರೆ. ಅದು ಯಾತಕ್ಕೆ ಕಾಂತೆ? ಇಷ್ಟೊಂದು ಕೋಪವು ಒಳ್ಳೆಯದಲ್ಲ ಕಾಂತೆ. ಕೋಪವೇಕೆ ತಾಪವೇಕೆ ಮನವನ್ನು ಇರುವುದಾದೇಕೆ ನಿನ್ನ ಮಾತನ್ನು
ಪತಿ ಹೇ ಪ್ರಾಣಕಾಂತೆ, ರತ್ನದ ಆರತಿಯನ್ನು ಬೆಳಗುವುದಿಲ್ಲ. ಅದು ಯಾತಕ್ಕೆ ಕಾಂತೆ? ನಿನ್ನನ್ನು ಎಷ್ಟು ಮಾತ್ರಕ್ಕೂ ನಾನು ಕಳಿಸುವುದಿಲ್ಲ. ಅದು ಯಾತಕ್ಕೆ ಸುಂದರ? ಅದು ಯಾತಕ್ಕೆಂದು ಕೇಳುವೆಯಾ? ಹೌದು ಸುಂದರಿ. ನೀನು ಹೋಗುವ ವಿಷಯವನ್ನು ಎನ್ನ ಮುಂದೆ ತಿಳಿಸಬೇಕು ಪ್ರಿಯ. ತಿಳಿಸು ನೀನು ಹೋಗುವ ವಿಷಯ. ನಾನು ಹೋಗುವ ಪಯಣದ ವೃತ್ತಾಂತವೇನೆಂದರೆ, ಅನತಿ ದೂರದಲ್ಲಿ ಕರಿಯೆಂಬ ಭ್ರಷ್ಟನು ಬಹುಬಾಧೆ ಪಡಿಸುತ್ತಿರುವುದಕ್ಕೆ ಆದ ಕಾರಣ ಅವನ ಸಂವರ್ಗ ಪ್ರಜೆಗಳ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ನಾನು ಹೋಗುವುದಕ್ಕಂತೆ. ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ಕಲಿವೀರನೊಂದಿಗೆ ಪಂಥವನ್ನು ಕಟ್ಟಿರುವುದಕ್ಕಂತೆ. ಜಯಿಸಿ ಬರುವೆಯಾ? ಜಯಿಸಿ ಬರುವನು ಸುಂದರಿ. ನಿನ್ನಿಂದ ಆಗಲಾರದು ಮತ್ತೆ. ಅದು ಯಾತಕ್ಕೆ ಆಗಲಾರದು ಸುಂದರಿ? ಮಹಾ ದುಷ್ಟನು ಅವನು. ನಾನೇನು ಸಂಬಂಧವನ ಕಾಂತೆ? ಪತಿ ಹೌದು ಕಾಂತೆ, ಇಲ್ಲಂತವರು ಯಾರು? ಎನ್ನ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ? ಇಲ್ಲವೇ? ಕೇಳುವುದಿಲ್ಲ ಸುಂದರಿ. ಪತಿದೇವ, ಕಾಂತೆ, ಪ್ರಾಣಪತಿ, ಪ್ರಾಣಕಾಂತೆ, ಹೇಳುವೆ ಕೇಳು. ಅದೇನು ಚೆನ್ನಾಗಿ ಒಲವಿನ ಚೆಲುವದನಿದು ಮಾನವ ಪರಿವಾರ, 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 ಆಕಾಂಕ್ಷೆ ಇದ್ದೇ ಇರ್ತದಲ್ಲ ಕಾಂತೆ? ಇರಬಾರದು. ಅದು ಯಾತಕ್ಕೆ ಕಾಂತೆ? ಕಾಂತ, ಕಾಂತೆ, ಆ ಕಲಿವೀರನೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ ಎಂದು ಹೇಳಿದೆಯಲ್ಲ, ಹೌದು ಕಾಂತೆ. ಅವನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ ಕಾಂತ. ಎಂಥ ಮಾತನ್ನು ಹೇಳಿದ ಕಾಂತೆ? ತ್ಯಜಿಸು ನಿನ್ನ ಪಂಥ. ಅದು ಯಾತಕ್ಕೆ ಕಾಂತೆ? ನನ್ನ ಪರಾಕ್ರಮವನ್ನು ಎಲ್ಲ ಬಲಹೀನವನ್ನು ತಿಳಿದುಕೊಂಡಿಲ್ಲ. ಮುಂದಕ್ಕಿಟ್ಟ ಕಾಲು ಇದೇ ನಳನಂಬಿಕೆ. ಎನ್ನಂತ ಸಮರ ಪ್ರಾಯನಿಗೆ ಅಜಂಗಾಲ ಪ್ರಾಯನಾದ ಕಲಿಸುತ್ತಿಯನ್ನು ಹೇಳಬೇಡುತ್ತಾರೆ. ಇಷ್ಟೊಂದು ಹಠವು ನಿನಗೆ ಒಳ್ಳೆಯದಲ್ಲ. ಅದು ಯಾತಕ್ಕೆ ಒಳ್ಳೆಯದಲ್ಲ ಸುಂದರಿ? ಕಾಂತ, ಕಾಂತೆ, ನಿನ್ನಂತೆ ಹಠ ಮಾಡಿ ಹೋದ ನಿಮ್ಮ
ತಂದೆಯ ಸ್ಥಿತಿ ಹೇಗಾತೆಂದು ನಿನಗೆ ತಿಳಿದಿಲ್ಲವೇ? ಅಷ್ಟು ನಿನಗೆ ತೆಕ್ಕಬೇಕು ಕಾಂತೆ. ನಿನಗೆ ತಿಳಿದು ಹೇಳೇನು ಕಾಟ? ಇಂದಾದ ಸುದ್ದಿ ನನಗೆ ಬೇಕಿಲ್ಲ ಸುಂದರಿ. ನನಗೆ ಬೇಕಾಗಿರುವುದಪ್ಪ ಯಾತಕ್ಕೆ ಸುಂದರಿ? ಪ್ರಿಯ ಪ್ರಿಯರೇ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ಸರಿಯಲ್ಲ, ಸರಿಯಲ್ಲ. ಒಳಿತಲ್ಲ, ಒಳಿತಲ್ಲ. ಎನ್ನ ಮಾತನ್ನು ಕೇಳುವುದು ಮಾತನ್ನು ಬಿಟ್ಟು ಬಿಡು. ಬಿಡುವುದಿಲ್ಲ ಸುಂದರಿ. ಎಷ್ಟು ಮಾತು ಬಿಡುವುದಿಲ್ಲ ಸುಂದರಿ. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಮತ್ತೆ ಕರುಣೆ ತೋರು ಎನ್ನೋಳು. ಸುಂದರಿ ಕರುಣೆಯನ್ನು ತೋರು ನನ್ನ ಮೇಲೆ. ಎಷ್ಟು ಮಾತ್ರಕ್ಕೆ ತೋರುವುದಿಲ್ಲ ಸುಂದರಿ. ತೋರುವುದಿಲ್ಲವೇ? ಇಲ್ಲ ಸುಂದರಿ. ಸತಿಗಳ